ಇವರೆಲ್ಲರೂ ಅಲ್ಲಿ ಪ್ರಬಲ ಒಂದು ವಿರೋಧಿಗಳನ್ನು ಅವ್ರ ಜೊತೆಗೆ ಇವರು ಈರಣ್ಣ ಕಡಾಡಿ ಅವ್ರ ಹೆಸರು ಕೇಳಿ ಬರ್ತಾಯಿದ್ರು. ಆದರೆ ಈರಣ್ಣ ಕಡಾಡಿ ಅವ್ರು ಮಾತ್ರ ಏಕಾಏಕಿ ಈಗ ಅವರ ಮೌನಕ್ಕೆ ಶರಣಾಗಿದ್ದು ನೋಡಿದರೆ ಅರಬಾವಿ ಭಾಗದ ರಾಜಕೀಯನ ಬಿಟ್ಟರೇನು ಇವರು ಆ ಭಾಗದಲ್ಲಿ ಶಾಸಕರಾಗಿ ಕನಸನ್ನು ತೆಗೆದು ಹಾಕಿದಾರೆ. ಯಾಕೆ ಹಾಕಿದರು? ಇದೊಂದು ಸಣ್ಣ ಕಾರಣಕ್ಕೆ. ಹಾಗಾದರೆ ಇದು ಏನು ಅಂಥ ದೊಡ್ಡ ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಕಂಟೆನಾ ಇದು? ಇವತ್ತು ರಾಜಕಾರಣದಲ್ಲಿ ಎಲ್ಲ ಭ್ರಷ್ಟಾಚಾರ ನಡೆದು ನಡೀತಾ ಇರ್ತದೆ, ಕಮಿಷನ್ ನಡೆದು ನಡೀತಿರ್ತದೆ. ಸ್ವತಃ ಇಲ್ಲಿ ಅನೇಕ ರಾಜಕಾರಣಿಗಳು ಉಸ್ತುವಾರಿಗಳು ಒಪ್ಕೊಳ್ತಾ ಇದ್ದಾರೆ, ದುಡ್ಡು ಕೊಡೋದು ಏನು ವ್ಯವಹಾರ ಆಗೋದಿಲ್ಲ ಅಂತೇಳಿ, ವ್ಯವಹಾರ ಎಲ್ಲ ನಡೀತದೆ ಅಂತೇಳಿ. ಅಂತ ಇದೇನು ದೊಡ್ಡದಲ್ಲ, ಏನಾಗಿದೆ ಅನ್ನೋದು ಸ್ವತಃ ಹೇಳ್ಕೋಬೇಕು. ಯಾಕಂದರೆ ಈರಣ್ಣ ಕಡಾಡಿ ಅವ್ರಿಗೆ ತಿಳಿಸಿ ಹೇಳುವಂಥ ಶಕ್ತಿ ಯಾರಿಗಿಲ್ಲ, ಬುದ್ಧಿವಂತರಿದ್ದಾರೆ. ತಪ್ಪಾಗಿರ್ಬೋದು, ಇಲ್ಲಂತ ತಪ್ಪು ಮಾಡಿದವ್ರು ಯಾರು ಜಗತ್ತಿನಲ್ಲೇ. ಆದರೆ ಎಂಥ ತಪ್ಪು, ಅಪರಾಧಿ ತಪ್ಪು ಮಾಡಿದಾರ, ಅಪರಾಧಿ ತಪ್ಪಾಗಿದ್ರೆ ಶಿಕ್ಷೆ ಆಗ್ತಾಯಿಲ್ಲ ಅವ್ರಿಗೆ. ಹೌದು, ಆರೋಪ ಅಂದ್ರೆ ಅಪರಾಧಿ ಅಲ್ಲ. ಅವರು ಸ್ವತಃ ಬಂದು ಹೇಳ್ಬೇಕಂದ್ರೆ ನಮ್ಮದು ಏನೂ ಇಲ್ಲಪ್ಪ ಇಂಥದ್ದು ಕೊಡ್ತೀವಿ ನಾವು. ಈಗೇನೋ ಡಿಪಾಸಿಟ್ ಅವ್ರು ಕೊಡಬೇಕಾಗಿಲ್ಲ, ದುಡ್ಡು ಕೊಡ್ತೀವಪ್ಪ ಅಂತ ಕರೆಸಿ ಅವ್ರಿಗೆ ಹೇಳಿ ಮಾಡಿ ಅವ್ರಿಗೇನೋ ಕೊಡೋದು ಕೊಟ್ಟರೆ ಬಗ್ಗೆ ಹೇಳ್ತದೆ. ಅದೇನು ಅಪರಾಧ ಮಾಡಿ ದುಡ್ಡು ತಿಂದಾರಪ್ಪ ಮಾಡಿದಾರಪ್ಪ ಅಂತಿಲ್ಲ. ಏನೋ ಒಂದಿಷ್ಟು ಅಡ್ವರ್ಟ್ ಆಗಿರ್ಬೋದು, ಇಲ್ಲೂ ಅಂತ ಹೇಳೋದಿಲ್ಲ. ಆ ಮ್ಯಾನೇಜರ್ಗಳ ಮೇಲೆ ಇನ್ನೂದ್ರ ಮೇಲೆ ಏನೋ ಒಂದಿಷ್ಟು ಎಲ್ಲಿ ಹೋದ ದುಡ್ಡು ಕೇಳಿ ಒಂದು ಸ್ವಲ್ಪ ಒತ್ತಡ ತಂದಿರ್ಬೋದು, ಮತ್ತೇನೋ ಮಾಡಿರ್ಬೋದು. ಯಾಕಂದ್ರೆ ರಾಜಕೀಯದಲ್ಲಿ ಇದೆಲ್ಲ ನಡೆಯುವಂಥದ್ದಲ್ಲ. ಆದ್ರೆ ಪೂರ್ಣ ರಾಜಕೀಯದಿಂದ ಸನ್ಯಾಸತ್ವವನ್ನು ನಮ್ಮ ಈರಣ್ಣ ಕಡಾಡಿ ಅವ್ರು ತೆಗೆದುಕೊಂಡ್ರ ಅನ್ನುವಂಥದ್ದು. ಬೇಗರಿ ಅಂಥವರು ತಪ್ಪುಗಳಾಗೋ ಸಹಜ, ನನ್ನಿಂದು ಆಗ್ತದೆ, ಇನ್ನೊಬ್ಬರಿಂದೂ ಆಗ್ತದೆ. ತಪ್ಪು ಮಾಡಿದವ್ರು ಯಾರು ಅದ ರಾಜಕಾರಣದಲ್ಲೇ? ಯಾರು ಇವರಿಗೆ ಆರೋಪಿ ಅಂತ ಕರಿತಾ ಇದ್ದಾರೋ ಅವರು ತಪ್ಪುಗಳಾಗಿಲ್ವಾ ಅಂತ ಅವರು ಪ್ರಶ್ನೆ ಮಾಡುವಂಥ ಸಮಯ ಇದು.